ಬನ್ನಿ ಗ್ಲೂಕೋಸ್ ನಮ್ಮ ಜೀವಕೋಶಗಳಲ್ಲಿ ಶಕ್ತಿಯಾಗಿ ಹೇಗೆ ಬದಲಾಗುತ್ತೆ ಅಂತ ನೋಡೋಣ. ನಾವು ತಿನ್ನುವ ಆಹಾರದಿಂದ ನಮ್ಮ ದೇಹಕ್ಕೆ ಶಕ್ತಿ ಹೇಗೆ ಸಿಗುತ್ತೆ ಅಲ್ವಾ? ಎಲ್ಲದಕ್ಕೂ ಮೂಲ ಕಾರಣ ಗ್ಲೂಕೋಸ್. ಇದೊಂದು ಸಿಂಪಲ್ ಸಕ್ಕರೆಯಷ್ಟೆ. ಈ ಪಯಣದ ಮೊದಲ ಸ್ಟೆಪ್ ಗ್ಲೈಕಾಲಿಸಿಸ್. ಇದು ನಡೆಯೋದು ಸೈಟೋಪ್ಲಾಸಂನಲ್ಲಿ. ಈ ಪ್ರಾಸೆಸ್ನಲ್ಲಿ ಗ್ಲೂಕೋಸ್ ಅಣು ಒಡೆದು ಪೈರುವೇಟ್ ಅನ್ನೋ ಚಿಕ್ಕ ಅಣುಗಳಾಗತ್ತೆ. ಸರಿ, ಈಗ ಈ ಪೈರುವೇಟ್ ಮುಂದೆ ಎಲ್ಲಿಗೆ ಹೋಗುತ್ತೆ? ಏನಾಗತ್ತೆ? ಅದರ ಮುಂದಿನ ದಾರಿ ಒಂದೇ ಒಂದು ವಿಷಯದ ಮೇಲೆ ನಿಂತಿದೆ. ಅದೇ ಆಮ್ಲಜನಕ. ಆಕ್ಸಿಜನ್ ಇದೆಯಾ ಇಲ್ವಾ ಅಥವಾ ಕಮ್ಮಿ ಇದೆಯಾ ಅನ್ನೋದ್ರ ಮೇಲೆ 3 ದಾರಿಗಳಿವೆ. ಮೊದಲನೇ ದಾರಿ ನೋಡೋಣ. ಇಲ್ಲೇ ಆಕ್ಸಿಜನ್ ಸಂಪೂರ್ಣವಾಗಿ ಇರೋದಿಲ್ಲ. ಉದಾಹರಣೆಗೆ ಈಸ್ಟ್ನಲ್ಲಿ. ಇಲ್ಲಿ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಶಕ್ತಿ ಬಿಡುಗಡೆಯಾಗುತ್ತೆ. ಅರೆ, ಬ್ರೆಡ್ ಬಿಯರ್ ಮಾಡೋಕ್ ಬಳಸೋ ಫರ್ಮೆಂಟೇಷನ್ ಪ್ರಾಸೆಸ್ ಕೂಡ ಇದೇನೆ. ಈಗ ಎರಡನೇ ದಾರಿ. ಇಲ್ಲಿ ಆಕ್ಸಿಜನ್ ಸಾಕಾಗುವಷ್ಟು ಇರೋದಿಲ್ಲ, ಅಂದ್ರೆ ಕೊರತೆ ಇರುತ್ತೆ. ಇದು ನಮ್ಮ ಮಸಲ್ ಸೆಲ್ಸ್ಗಳಲ್ಲಿ ಆಗತ್ತೆ. ಯಾವಾಗ ಅಂದ್ರೆ ನಾವು ಹೆವಿ ವರ್ಕೌಟ್ ಮಾಡುವಾಗ. ಈ ಲ್ಯಾಕ್ಟಿಕ್ ಆಸಿಡ್ನಿಂದಲೇ ವ್ಯಾಯಾಮದ ನಂತರ ಮೈಕೈ ನೋವು ಬರೋದು. ಇನ್ನು ಕೊನೆಯದಾಗಿ 3ನೇ ದಾರಿ. ಇಲ್ಲಿ ಆಕ್ಸಿಜನ್ ಬೇಕಾದಷ್ಟಿರುತ್ತೆ. ಇದು ನಡೆಯೋದು ಮೈಟೊಕಾಂಡ್ರಿಯಾದಲ್ಲಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉತ್ಪತ್ತಿಯಾಗುತ್ತೆ. ನೆನ್ಪಿಡಿ, ಈ ದಾರಿಯಲ್ಲೇ ಅತಿ ಹೆಚ್ಚು ಶಕ್ತಿ ಸಿಗೋದು, ಮ್ಯಾಕ್ಸಿಮಮ್ ಎನರ್ಜಿ. ಹಾಗಾದ್ರೆ ನೋಡಿ, ಒಂದೇ ಅಣು, ಆದರೆ ಆಕ್ಸಿಜನ್ ಲಭ್ಯತೆ ಮೇಲೆ 3 ಬೇರೆ ಬೇರೆ ದಾರಿಗಳು. ಈ 3 ದಾರಿಗಳ ನಡುವಿನ ವ್ಯತ್ಯಾಸವನ್ನು ಒಂದೇ ನೋಟದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಅಂದ್ರೆ ಇಡೀ ಪ್ರಕ್ರಿಯೆಯ ಫಲಿತಾಂಶವನ್ನು ನಿರ್ಧರಿಸೋ ಕಿಂಗ್ ಮೇಕರ್ ಯಾರು? ಆಕ್ಸಿಜನ್. ಹಾಗಾದ್ರೆ ಇತ್ತೀಚೆಗೆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಉತ್ಪತ್ತಿಯಾದ ಅನುಭವ ಆಗಿದ್ದು ಯಾವಾಗ?